ಅನ್ಕೊಂಡೆ ನೀವೇನೋ ಸಂಚು ಮಾಡಿ ಹುಡುಗಿ ಈ ತರ ಮಾತಾಡೋ ಹಾಗೆ ಮಾಡಿದೀರಾ. ನಿನ್ನ ಆ ರಾಕ್ಷಸ ತಾತ ಹೆದರಿಸಿದನಲ್ವಾ? ಇಲ್ಲ ಇಲ್ಲ. ಏನ್ ಹೇಳಿ ಅವಳನ್ನ ಹೆದರ್ಸಿದ್ಯೋ ನೀಚ? ನಿಂಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಅವಳು ಚಿಕ್ಕ ಹುಡುಗಿ, ಅವಳಿಗೆ ನಿನ್ ಮೊಮ್ಮಗಳ ವಯಸ್ಸು. ಅವಳು ತಲೆ ಕೆಡಿಸಿ ಅವಳನ್ನ ಮದ್ವೆಗೆ ಒಪ್ಸಿದ್ಯಾ? ಸತ್ಮೇಲೆ ನಿನ್ನ ನರ್ಕ ಕೂಡ ಸೇರ್ಸ್ಕೊಳಲ್ಲ ಕಣೋ, ಸೇರ್ಸ್ಕೊಳಲ್ಲ. ಯಾಕೆ ಅಮಾಯಕಿ ಜೀವನ ಜೊತೆ ಹೀಗ ಆಟ ಆಡ್ತಿದ್ಯಾ? ನಿಂಗೇನಾದ್ರೂ ಮನಸ್ಸಾಕ್ಷಿ ಇದ್ಯಾ? ಚಿಕ್ಕ ಹುಡುಗಿನ ಹೆದರ್ಸ್ತೀಯಾ? ಅಜ್ಜಿ, ನೀನ್ ಅವ್ರಿಗೇನು ಅನ್ಬೇಡ. ನಿನಗ್ ನಾನು ಕೈ ಮುಗಿತೀನಿ. ನೀನ್ ಅವ್ರನ್ನ ಅವಮಾನ ಮಾಡ್ಬೇಡ. ಸಕ್ಕು, ಹುಚ್ಚ ಹಿಡ್ದಿದ್ಯಾ ನಿಂಗೆ? ಯಾಕೆ ಹೀಗ್ ಮಾತಾಡ್ತಿದ್ಯಾ? ಹೆದರ್ಕೊಂಡು ತಪ್ಪು ನಿರ್ಧಾರಗಳನ್ನ ತಗೋಬೇಡ. ನನ್ ದೇಹದಲ್ಲಿ ಉಸಿರಿರೋವರೆಗೂ ನಾನ್ ನಿನ್ನನ್ ಕಾಪಾಡ್ತೀನಿ. ಮೂರ್ಖತನದಿಂದ ನಡ್ಕೋಬೇಡ ಸಕ್ಕು. ಈ ದುಷ್ಟ ಇದಾನಲ್ಲ. ಓ, ಅವಳೇ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳ್ತಿದ್ದಾಳಲ್ವಾ? ಮತ್ತೆ ಯಾಕೆ ಅವಳಿಗೆ ಹಿಂಸೆ ಕೊಡ್ತಾ ಇದ್ದೀರಾ? ಅರೆ, ನೀವೊಂದು ಮಾತಂದ್ರೆ ತಪ್ಪಿಲ್ಲ. ನಾನ್ ನಿಮ್ಗೆ ನಿಮ್ ಮೊಮ್ಮಗನ್ ತರ. ನನ್ನನ್ನ ಬೈಯೋ ಹಕ್ಕು ನಿಮಗ್ ಸಂಪೂರ್ಣವಾಗಿದೆ. ಆದ್ರೆ ಒಂದ್ ವಿಷಯ ಮಾತ್ರ ನಿಜ, ಅದನ್ನ ನೆನ್ಪಿಟ್ಕೊಳ್ಳಿ. ಸಕ್ಕು ಏನೇ ಮಾಡಿದ್ರು ನಿಮ್ ಕುಟುಂಬಕ್ಕೋಸ್ಕರನೇ. ನಮ್ಮ ಮನೇಲಿ ಅವಳು ಮಹಾರಾಣಿ ತರ ಇರ್ತಾಳೆ. ಅವಳ ಕಾಲ್ ಕೆಳಗಿಡೋಕ್ಕೂ ಬಿಡಲ್ಲ ನಾನು. ನೋಡಿ, ಅವಳಿಗೆ ಎಷ್ಟೊಂದು ಉಡುಗೊರೆಗಳನ್ನ ತಂದಿದ್ದೀನಿ ನಾನು. ರೇಷ್ಮೆ ಸೀರೆ, ರವಿಕೆ, ಒಡವೆಗಳು, ಶಾಲು ಇವೆಲ್ಲ ತಂದಿದ್ದೀನಿ ಪ್ರೀತಿಯಿಂದ. ನೋಡಿದ್ರ ಅಮ್ಮ ಅವ್ರೆ, ಪ್ರೀತಿಯ ಅಮ್ಮ ಅವ್ರೆ, ನನಗೆ ಆಶೀರ್ವಾದ ಮಾಡಿ. ಅಯ್ಯೋ, ಇದೇನು ಅಮ್ಮ ಅವ್ರೆ, ನೀವು ದೊಡ್ಡವರು, ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರ್ಬೇಕು. ಸರಿ, ತಗೊಳ್ಳಿ ಇದನ್ನ. ಸಕ್ಕುಬಾಯ್, ತಗೋ ಇದನ್ನ. ನೋಡಿದ್ಯಲ್ಲ, ಇವೆಲ್ಲ ನಿನಗೋಸ್ಕರನೇ. ಅಂದವಾಗಿ ಅಲಂಕಾರ ಮಾಡ್ಕೊಂಡು ಮದ್ವೆಗೆ ಬೇಗ ಸಿದ್ಧ ಆಗು. ತಗೋ. ಅರೆ ತಗೋ ಸಕ್ಕು, ತಗೋ. ಹೋಗ್ ಬರ್ತೀನಿ ಅಮ್ಮ ಅವ್ರೆ. ಸಕ್ಕು, ಇದಕ್ಕಿಂತ ನೀನ್ ನನ್ಗೆ ವಿಷ ಕೊಟ್ಟು ಸಾಯಿಸ್ಬೇಕಿತ್ತು. ಈ ರಾಕ್ಷಸ ನಮ್ ಕುಟುಂಬನ ಛಿದ್ರ ಛಿದ್ರ ಮಾಡ್ತಿದ್ದಾನೆ. ಗುಡಿಯಿಂದ ಪಾಂಡುರಂಗನ್ ವಿಗ್ರಹ ತಗೊಂಡು ಹೋಗಿದ್ದಾನೆ. ನಿಮ್ಮ ಅಪ್ಪ ಅಮ್ಮಂಗೆ ಹಗಲು ರಾತ್ರಿ ಕಷ್ಟ ಕೊಟ್ಟಿದ್ದಾನೆ. ಅವನು ನಮ್ಮೆಲ್ರೂ ಪ್ರಾಣ ತೆಗೆಯಕ್ ಪ್ರಯತ್ನ ಪಟ್ಟಿದ್ದಾನೆ. ಅಂತ ನೀಚನ್ನ ನೀನ್ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ಯಾ? ಕಾರಣ ಇಲ್ದೆ ನಾನು ಯಾಕೆ ಮದ್ವೆಗೆ ಒಪ್ಕೋತೀನಿ? ನೋಡು, ನಾನೇನಾದ್ರೂ ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ನಮ್ ಪಾಂಡುರಂಗ ಯಾವತ್ತಿಗೂ ಗುಡಿಗೆ ಬರಲ್ಲ. ಅಷ್ಟೇ ಅಲ್ಲ, ಚೆನ್ನಾಗಿ ನೆನ್ಪಿಟ್ಕೋ. ನನ್ನ ಬಗ್ಗೆ ಯಾರ ಹತ್ರ ಆದ್ರೂ ಹೇಳ್ದೆ ಅಂತ ಅನ್ಕೋ, ನಿಮ್ಮಪ್ಪ ಅಮ್ಮ ಜೀವಂತವಾಗಿರಲ್ಲ, ಈ ಲೋಕ ಬಿಟ್ಟು ಹೊರಟೋಗ್ತಾರೆ. ಇಲ್ಲ ಅಜ್ಜಿ, ಇದಕ್ಕಿಂತ ಜಾಸ್ತಿ ನಾನೇನು ನಿನಗೆ ಹೇಳಕ್ಕಾಗಲ್ಲ. ನಿನಗೆ ನಾನು ಕೈ ಮುಗಿತೀನಿ. ಪ್ರಶ್ನೆಗಳನ್ನ ಕೇಳಿ ನನಗೆ ತೊಂದರೆ ಕೊಡ್ಬೇಡ. ನನಗೆ ಅಡ್ಡಿ ಮಾಡಬೇಡ ಅಜ್ಜಿ, ದಯವಿಟ್ಟು ಅಡ್ಡಿ ಮಾಡಬೇಡ.
ಪಾಂಡುರಂಗ, ಈ ವಯಸ್ಸಲ್ಲಿ ನಂಗೆ ಯಾಕೆ ಇಷ್ಟು ದೊಡ್ಡ ಕಷ್ಟ ಕೊಡ್ತಿದ್ಯಾ ಸ್ವಾಮಿ? ಈ ಮುದುಕಿ ಏನ್ ಮಾಡಕ್ಕಾಗತ್ತೆ ಹೇಳು? ಬೇಡ ಬೇಡ, ಈ ಮದ್ವೆ ನಡೀಬಾರ್ದು. ಪಾಂಡುರಂಗ, ನಮ್ಮ ಸಕ್ಕುಗೆ ನೀನು ಯೋಗ್ಯವಾದ ವರನನ್ನ ತೋರಿಸ್ಬಾರ್ದ? ಯಾಕೆ ಹೀಗ್ ಮಾಡ್ದೆ? ಅಜ್ಜಿ, ಇಷ್ಟ ಇಲ್ದೇ ಇದ್ರು ನಾವ್ಯಾಕೆ ಹೂಗಳನ್ನ ಕೈಗೆ ತಗೋಬೇಕು? ನಮ್ಮಿಬ್ರ ಮೇಲೆ ಅಧಿಕಾರ ಚಲಾಯಿಸೋದು ಅವಳಿಗೆ ಚೆನ್ನಾಗ್ ಅಭ್ಯಾಸ ಆಗೋಗಿದೆ. ಯಾರ ಬಗ್ಗೆ ಹೇಳ್ತಿದ್ಯಾ? ನಿಮ್ಮ ಅಣ್ಣನ ಹೆಂಡತಿ ಬಗ್ಗೆ. ಅವಳು ನಿಮ್ ಮುದ್ದಿನ ಅತ್ಗೆ ಅಲ್ವಾ? ಛೇ, ಏನ್ ಹೇಳ್ತಿದೀಯ? ನಿನಗಿಂತ ಅವಳೆ ನನಗ್ ಹೆಚ್ಚಲ್ಲ, ತಲೆ ಕೆಟ್ಟವಳೆ. ಮನೆಗ್ ದೊಡ್ಡವಳಾಗಿ ಅಧಿಕಾರ ಚಲಾಯಿಸ್ಬೇಕು ಅನ್ಕೊಂಡಿದ್ದಾಳೆ. ಮಾಡ್ಲಿ ಬಿಡು, ನಾವು ಬರೀ ಹೂಗಳನ್ನ ತಗೊಂಡ್ವಿ ಅಷ್ಟೇ ತಾನೆ. ಹಾಗಂತ ನಾವು ಕೊಟ್ಟ ಮಾತನ್ನ ಉಳಿಸ್ಕೋಬೇಕು ಅಂತ ನಿಯಮ ಏನೂ ಇಲ್ಲ. ಇಲ್ ಕೇಳು ವತ್ಸಲ, ಆ ದಿಗಂಬರ್ ರಾವ್ ಮದ್ವೆ ಬಗ್ಗೆ ನಮ್ಮ ಹತ್ರ ಪ್ರಮಾಣ ಮಾಡಿಸ್ಕೊಳ್ಳೋದ್ ಯಾಕೆ? ಅವ್ನ್ ಯಾರನ್ ಮದ್ವೆ ಆದ್ರೆ ನಮ್ಗೇನು? ಸಕ್ಕೋನೋ ಇಲ್ಲ ಮಾಣಿಕ್ಯನೋ? ಹೌದು, ನಿಮ್ಗೇನು, ನೀವು ಮನೇಲಿ ಇರಲ್ಲ, ಅದಕ್ಕೆ ಏನ್ ಬೇಕಾದ್ರೂ ಹೇಳ್ತೀರಾ. ಮನೇಲಿ ಇರೋರ್ ಕಣ್ ತಪ್ಸಿ ಹೊರಗಡೆ ಹೋಗಿ ಜೂಜಾಡಿ ಬರ್ತೀರಾ. ವತ್ಸ, ಜೇಬಲ್ ಇರೋದನ್ನೆಲ್ಲ ಕಳ್ಕೊಂಡ್ ಬರ್ತೀರಾ. ಶ್ರೀಧರ್ ಭಾವ ತೀರ್ಕೊಂಡ್ ಮರುಕ್ಷಣನೇ ನಿಮ್ ಮನೋರಮ ಅತ್ಗೆ ಮನೆ ಅಧಿಕಾರನ, ವ್ಯಾಪಾರ, ಸಾಮ್ರಾಜ್ಯನ ತನ್ ಕೈಗ್ ತಗೊಂಡ್ಲು. ಒಂದ್ ವೇಳೆ ಜವಾಬ್ದಾರಿಗಳನ್ನ ನೀವು ತಗೊಂಡಿದ್ರೆ ಎಲ್ಲ ಹಕ್ಕಿದ್ರು ಕೂಡ ಇವ್ರ ಕೈ ಕೆಳಗಡೆ ನೀರ್ ಕುಡಿಯೋ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ನಿಮ್ಗೆ ಯಾವ ಚಿಂತೆನೂ ಇಲ್ಲ. ಹಾಯಾಗಿ ಹೋಗಿ ಜೂಜಾಡಿ ಜೇಬ್ ಖಾಲಿ ಮಾಡ್ಕೊಂಡು ಮನೆಗ್ ಬನ್ನಿ. ಅರೆ ನೀನ್ ಸುತ್ತಿ ಬಳಸಿ ಬಂದು ನನಗೆ ಹೇಳ್ತಿದ್ಯಲ್ಲೇ. ಸಣ್ಣ ಅವಕಾಶ ಸಿಕ್ಕರು ನನಗ್ ಬೈಯೋದು ನಿನಗೆ ಅಭ್ಯಾಸ ಆಗೋಗಿದೆ. ಮಾತಾಡ್ಬೇಕಾಗಿರೋದು ಯಾವ್ದ್ರ ಬಗ್ಗೆ? ದಿಗಂಬರ್ ರಾವ್ ಮದ್ವೆ ಬಗ್ಗೆ. ಅಯ್ಯೋ, ಅದೇ ರೀ ನನ್ನ ಅನುಮಾನ. ದಿಗು ಮದ್ವೆ ಸುಬೇದಾರನ್ ಮಗಳು ಮಾಣಿಕ್ಯನ್ ಜೊತೆ ನಿಶ್ಚಯ ಮಾಡಿದ್ರು ಅಲ್ವಾ? ಆ ಸುಬೇದಾರ ಆಗರ್ಭ ಶ್ರೀಮಂತ ಅಂತೆ. 50 ಎಕರೆ ಜಮೀನು, 100 ತೊಲ ಚಿನ್ನ ವರದಕ್ಷಿಣೆಯಾಗಿ ಕೊಡ್ತೀನಿ ಅಂತ ಅಂದಿದ್ನಂತೆ. ಏ ವತ್ಸ, ಏನ್ ಹೇಳ್ತಿದೀಯ? ನೀನ್ ಹೇಳ್ತಿರೋದು ನಿಜನಾ? ಬಂಗಾರದಂತ ಸಂಬಂಧನ ಬಿಟ್ಟಿದ್ದಾರೆ. ಅಲ್ಲ ರೀ, ಅವ್ರ ಆ ಸಂಬಂಧ ಮಾಡ್ಕೊಡ್ರೆ ನಮ್ಗೇನ್ ಲಾಭ? ಆ ಸುಬೇದಾರ ನಿಮ್ಗೇನಾದ್ರೂ ಬಂಗಾರದ ಕಿರೀಟ ಕೊಡ್ತಾನ? ನನಗ್ ಸಿಗೋದೇನೇ ಇದೆ? ನಮ್ಮ ದಿಗುಗೆ ನಷ್ಟ ಆಯ್ತು ಅಂತ ಹೇಳ್ತಿದ್ದೀನಿ. ಬಾಬಾ ಅವ್ರ ಮಾತನ್ನ ಮೀರೋಕಾಗ್ದೆ ಆ ಬಡವ್ರ ಮನೆ ಹುಡುಗಿ ಸಕ್ಕುನ ಮದ್ವೆ ಮಾಡ್ಕೋಬೇಕು ಅನ್ಕೊಂಡಿದ್ದಾರೆ ಅಲ್ವಾ?